ಯಪ್ಪ ಭಗವಂತ, ಅಂತೂ ಇಂತೂ ನನ್ನ ಹೆಂಡತಿನ ಮಗುನ ಕಾಪಾಡ್ತಿಲ್ಲಪ್ಪ. ಅಷ್ಟೇ ಸಾಕಪ್ಪ, ಅಷ್ಟು ಸಾಕು. ಹೆಚ್ಚಿಂದೇನು ಬೇಡ, ಹೆಚ್ಚಿಂದೇನು ಬೇಡಪ್ಪ. ಅನ್ನ ತಲೆ ಕೆಡಿಸ್ಕೊಬೇಡ, ಆ ದೇವ್ರ ನಿನ್ನ ಜೊತೆ ಅದಾನ. ಇನ್ನು ಯಾಕೆ ಹೆದರತ್ತೆ ಹೇಳಿ ನೀನು? ಹೌದಪ್ಪ, ಹೌದು ಸಿದ್ಧಾಂತ, ನೀ ಹೇಳಿದ್ದು 100% ಸತ್ಯ, 100% ಸತ್ಯ. ಯಾರು ನೀವು? ಏನಾಗಬೇಕಾಗಿತ್ತು? ಹಾಂ ಹೌದು, ಅದು ನಮ್ಮದೇ ಕಾರ. ರಿಪೇರಿ ರಿಪೇರಿ ಅಲ್ಲ ಸರ್, ನಾವು ನಿಮ್ಗೇನು ಹೇಳಿದ್ದಿಲ್ಲಲ್ಲ ರಿಪೇರಿ ಮಾಡ್ರಿ ಅಂತೇಳಿ. ಸರ್ ನೀವು ಹೇಳಿದಿಲ್ಲ ರಿಪೇರಿ ಮಾಡಂತೀವಿ. ಒಬ್ರು ಅಜ್ಜಿ ಇದ್ರಲ್ಲ, ಸೀರೆ ಉಟ್ಕೊಂಡು ಅಮ್ಮ ಇದ್ರಲ್ಲ ಒಬ್ರು, ಅವ್ರು ಹೇಳಿದ್ರು ಈ ಕಾರ್ ರಿಪೇರಿ ಮಾಡಿ ಅಲ್ಲಿ ಸಿದ್ಧಾರ್ಥ ಅಂತ ಸರ್ ಇರ್ತಾರೆ, ಅವ್ರಿಗೆ ಚಾವಿ ಕೊಡಪ್ಪ ಅಂತ ಕೊಟ್ರು. ಕೀ ನನ್ನ ಹತ್ರನೇ ಐತಿ, ನಾ ಯಾರಿಗೂ ಕೊಟ್ಟೇ ಇಲ್ಲ. ಅದಕ್ಕೆ ಸದ್ಯ ನಿಮ್ಮ ಹತ್ರ ಕೀ ಹೊರಗೆ? ಅಯ್ಯೋ ಸರ್, ನಾನು ಕೇಳಿದ್ರೆ ಹೇಳ್ಬೇಕು. ನೋಡಿ ಅಲ್ಲೊಬ್ರು ಅಮ್ಮ ಇದ್ರಲ್ಲ, ಅವ್ರು ರಿಪೇರಿ ಮಾಡಂತ ಕೀ ಕೊಟ್ಟರು, ದುಡ್ಡು ಕೊಟ್ಟಿದ್ರು ಅವರು ರಿಪೇರಿ ಮಾಡ್ಕೊಡು ಅಂತೇಳಿ. ಮಾಡಿ ನಮ್ಮ ಕೈ ಕೊಟ್ಟರು, ನಮ್ದು ಇದು ಏನೋ ಕೆಲಸ ಅಷ್ಟೇ. ತಗೊಳ್ಳಿ ಸರ್, ಕೀ ತಗೊಳ್ಳಿ, ನಾನು ಬರ್ತೀನಿ. ಓ ಸಿದ್ಧಾಂತ್, ನಮ್ಗೆ ಅಜ್ಜಿ ಸಹಾಯ ಮಾಡಿದ್ರಲ್ಲ, ಪಾಪ ಅವರೇ ಇರ್ಬೇಕು. ಇಲ್ಲಿ ಇರ್ತಾರಲ್ಲ ಅಮ್ಮ ಒಬ್ಬರಿಗೆ ಗುಡಿ ಅಂತಕ್ಕೆ, ಇಲ್ಲಿ ಗುಡಿಸ್ಲೇ ಇತ್ತಲ್ಲ ಮಣಿ, ಅವರ? ಇಲ್ಲ, ಇಲ್ಲಿ ಒಬ್ರು ಅಮ್ಮ ಇರ್ತಾರೆ, ಇಲ್ಲಿ ಯಾರು ಇರಂಗಿಲ್ಲ ಸರ್. ಅಯ್ಯೋ ಮಿಸ್ಟರ್, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಈ ಗುಡಿ ಹತ್ರ ಇಲ್ಲೇ ನೋಡಿ, ಇಲ್ಲಿ ಕಾಣತ್ತೈತೆ, ಇಲ್ಲಿ ಗುಡಿಸ್ಲೈತಿಲ್ಲ, ಅಲ್ಲಿ ಲೈಟ್ ಹಚ್ಚೈತಲ್ಲ, ಹಾಂ ಆ ಗುಡಿಸೊಳಗೆ ಒಬ್ರು ಅಜ್ಜಿ ಇರ್ತಾರಲ್ಲ, ಅವರೆಲ್ಲ ನಿಮ್ಗೆ ರಿಪೇರ್ ಮಾಡಂತ ಹೇಳಿದ್ದು. ಅಲ್ಲ ಅಲ್ಲಿ ಕಾಣತ್ತಲ್ಲ ಅದು. ಇಲ್ಲಪ್ಪ, ನನಗೆ ಏನು ಕಾಣಿಸ್ತಿಲ್ಲ. ನೀವೇನೋ ಹೇಳ್ತಿರಲ್ಲ ಬ್ರಹ್ಮ ಇರ್ತಾರಂತೀವಿ, ಇಲ್ಲಿ ಯಾರು ಇರಂಗಿಲ್ಲ ಸರ್. ಬಹಳ ವರ್ಷ ಆಯ್ತು. ನಾ ಇನ್ನೊಂದು ಪಕ್ಕದಾಗ ನನ್ನ ಗ್ಯಾರೇಜ್ ಐತಿ, ಈ ಗುಡಿಗೆ ಒಬ್ರು ಪೂಜಾರಿ ಇದಾರೆ, ಅದು ಆ ಊರು ದೂರ ದೂರ ರೈತಲ್ಲ ಆ ಊರು, ಅಲ್ಲಿಂದ ಬೆಳಗ್ಗೆ ನಡ್ಕೊಂಡು ಬಂದು ಪೂಜೆ ಮಾಡಿ ಹೋಗ್ತಾರೆ. ಬಿಟ್ರೆ ಈ ಗುಡಿಗೆ ಯಾರು ಬರಂಗಿಲ್ಲ. ಇಲ್ಲಿ ಒಬ್ರು ಅಜ್ಜಿ ಕಿಚ್ಚಿ ಯಾರು ಇಲ್ಲ ಬಿಡ್ರಿ. ಅಲ್ಲಿ ಕುಡಿಸ್ಲಾ ಅಂತ ನಾತೀರಿ, ನೀವೇನು ನೋಡಿರೋ ಏನೋ, ನನಗಂತೂ ಏನು ಕಾಣತ್ತಿಲ್ಲಪ್ಪ. ಸರಿ ಸರ್, ನಾನು ಬರ್ತೀನಿ. ಅಲ್ಲ ಅಲ್ಲಿ ಗುಡಿಸ್ಲೈತದ ಕಾಣುತ್ತ, ಅವ್ರ ಅಜ್ಜಿ ಹೇಳಿದ್ರೆ ನಾ ಭಾಳ ವರ್ಷ ಆಯ್ತು ಇಲ್ಲೇ ಅದೇನೆ ಅಂಥೇಳಿ, ನೀವೇನು ಈ ಥರ ಹೇಳತ್ತೀರಿ? ಅಯ್ಯೋ, ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಸರ್. ಇಲ್ಲಿ ಯಾವ ಅಜ್ಜಿನೂ ಇಲ್ಲ, ನಾ ತುಂಬಾ ವರ್ಷ ಆಯ್ತು ಇಲ್ಲೇ ಅದೇನೆ. ಇಲ್ಲೇ ಪಕ್ಕದಾಗ ಒಂದು ಗ್ಯಾರೇಜ್ ಐತಿ, ಈ ಗುಡಿ ಅಂತ ಓಡಾಡ್ತಿರ್ತೇನಪ್ಪ. ಇಲ್ಲೇನು ಯಾವ ಥರ ಅಜ್ಜಿ ಇಲ್ಲ ಬಿಡ್ರಿ. ಆದ್ರೆ ಇವತ್ತು ಮಾತ್ರ ನಂಗೆ ಕಾರ್ ರಿಪೇರಿ ಮಾಡಂತ ಹೇಳಿದ್ ಮಾತ್ರ ಒಬ್ರು ಅಜ್ಜಿನೇ ಸೀರೆ ಉಟ್ಕೊಂಡಿದ್ದು, ಅಷ್ಟು ಬಿಟ್ರೆ ಆ ಅಜ್ಜಿ ಏನು ಇರಂಗಿಲ್ಲ ಮತ್ತೆ. ಹೌದಾ? ಅದಕ್ಕೆ ಸಾಧ್ಯ? ಸರಿ ಸರಿ, ಕಾರ್ ರಿಪೇರಿ ಮಾಡಿದ್ರಲ್ಲ, ಥ್ಯಾಂಕ್ ಯು. ಅಬ್ಬ ಅಣ್ಣ, ನಿಜವಾಗ್ಲು ಆ ಅಜ್ಜಿ ನಿಮ್ಗೆ ಯಾರಂತ ಗೊತ್ತಿಲ್ವಾ? ಅಯ್ಯೋ, ಅಜ್ಜಿನ ಗೊತ್ತಿಲ್ಲ, ಬಜ್ಜಿನ ಗೊತ್ತಿಲ್ಲ ಸರ್, ಯಾರೇನಂತ ಗೊತ್ತಿಲ್ಲ. ನಂಗೆ ಸುಮಾರು ಕೆಲಸ ಐತಿ, ಗಾಡಿ ತಗೊಳ್ಳಿ ಸರ್, ನಾನು ಹೋಗ್ತೀನಿ. ಏನಿದು ವಿಚಿತ್ರ, ಇವ್ರು ನೋಡಿದ್ರೆ ಅವ್ರು ಯಾರು ಗೊತ್ತೋ ಇಲ್ಲ ಅಂತ ಹೇಳಕತ್ತಾರಲ್ಲ. ಅಯ್ಯೋ ಹೋಗ್ಲಿ ಬಿಡೋಣ, ಏನಾದರೂ ಆಗಲಿ ನಮಗೆ ಸಹಾಯ ಆಯ್ತಲ್ಲ, ಅಷ್ಟು ಸಾಕು. ನಡಿ ನಡಿ ಹೋಗೋಣ ಫಸ್ಟ್. ಕಾರು ಹೆಂಗಿದ್ರು ರೆಡಿ ಆಗೈತಿ, ವೈನೇನೋ ಹೆಂಗಿದ್ರು ರೆಡಿ ಆಗಿಲ್ಲ. ದೇವ್ರಿಗೆ ಒಂದು ಕೈ ಮುಗಿ ಹೋಗೋಣಂತ. ಏನಪ್ಪ, ಸರಿ ನಡಿ ಹೋಗೋಣ. ಅಕ್ಕ ನೋಡಕ್ಕ, ನಿಮ್ಮ ಮಗು ನೋಡಕ್ಕ ಎಷ್ಟು ಕ್ಯೂಟ್ ಆಗೈತಿ. ಪ್ರೀತಿ ಪ್ರೀತಿ, ಅಯ್ಯೋ ಅಕ್ಕ, ಅಲ್ಲಿ ನೋಡು, ನಿನ್ನ ಬಾಜುಕ ನಿನ್ನ ಪಾಪ ಮಕ್ಕಳೈತಿ, ಎಷ್ಟು ಕ್ಯೂಟ್ ಆಗೈತಿ ನೋಡು. ಹೌದಲ್ಲ ಮಗು, ಮಗು ಪ್ರೀತಿ, ಡೆಲಿವರಿ ಆಯ್ತಾ? ಹ್ಞೂ ಅಕ್ಕ. ಅಯ್ಯೋ, ಅದು ನಿನಗೆ ಪ್ರಜ್ಞೆ ಇರಲಿಲ್ಲಲ್ಲ, ಹಿಂಗಾಗಿ ನಿಂಗೇನು ಗೊತ್ತಾಗಿಲ್ಲ. ಅದೇನಾಯ್ತಂದ್ರಕ್ಕ, ಅಲ್ಲ ಅಲ್ಲಿ ದೇವಸ್ಥಾನ ಅಂತ ಕುಂತಿದ್ದಷ್ಟು ನೆನಪು ನನಗೆ. ಆಮೇಲೆ ಏನಾಯ್ತು ಅನ್ನೋದು ನೆನಪಿಲ್ಲ. ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ ನಂದು, ದೇವ್ರೇ ನನ್ನ ಮಗನ ಉಳಿಸು, ನನ್ನ ಮಗನ ಉಳಿಸು ಅಂತೇಳಿ. ಕೊನೆಗೂ ಆ ದೇವರು ಕಂಡುಬಿಟ್ಬಿಟ್ಟ, ನನ್ನ ಕೋರಿಕೆನ ಈಡೇರಿಸ್ಬಿಟ್ಟ. ಬಾದಾಮಿ ನನ್ನ ಕಾಪಾಡಿದ್ಲು, ನನ್ನ ಮಗುನ ಆ ಬಾದಾಮಿ ಬಂಜಿಂದ ಕಾಪಾಡಿದ್ಲು. ಹೌದಕ್ಕ, ನಿಜವಾಗ್ಲು ಎಂಥ ಪರಿಸ್ಥಿತಿ ಇತ್ತು ಗೊತ್ತಾ. ರಾತ್ರಿ ಗೊತ್ತಿಲ್ಲದ ರೋಡು, ಕಾರ್ ಕೆಟ್ಟೋಯ್ತು, ಮಳೆ ಬೇರೆ ಜೋರು. ಅಂಥ ಟೈಮ್ ಒಳಗೆ ಯಾರೋ ಆ ದೇವ್ರ ಬಂದಾಗ ಬಂದ್ಲಕ್ಕೆ ಅಮ್ಮ
ಆಕೆ ಇಲ್ಲೇ ಇರ್ತಾಳಂತ ಅಮ್ಮ ಗುಡಿ ಕಡೆ. ಅಮ್ಮನ ಕುಡಿಸಿದೆ. ಅವರು ಬಂದು ನೀನು ಕರ್ಕೊಂಡು ಇಲ್ಲಿ ಡೆಲಿವರಿ ಮಾಡಿಸಿದ್ರು. ಪಾಪ ಎಷ್ಟು ಒಳ್ಳೆ ಹೆಣ್ಮಗಳು ಗೊತ್ತಾ. ನಾನು ಒಂದು ಕ್ಷಣ ಆಕೆ ಮೇಲೆ ಅನುಮಾನ ಪಟ್ಬಿಟ್ಟೆ. ನೀನು ಚಿರಾಡೋದು ಓದಾಡೋದು ನೋಡಿ ನನಗೆ ನಾನು ಒಳಗೆ ಬರ್ತೀನಿ ರೀ ಅಂತಂದ್ರೆ ಅಮ್ಮ ಕರ್ಕೊಳ್ಳೇ ಇಲ್ಲಪ್ಪ. ನನಗೆ ಭಯ ಆಗ್ಬಿಟ್ಟಿತ್ತು. ಅಂತೂ ಎಲ್ಲ ಒಳ್ಳೇದು ಮಾಡಿದಲ್ಲ, ಅಷ್ಟೇ ಸಾಕಪ್ಪ. ಹೌದು ಪೂಜಾ ಪೂಜಾ ಎಚ್ಚರ ಆಯ್ತಾ ನಿಂಗೆ? ಹ್ಞೂ ರೀ, ಎಚ್ಚರ ಆಯ್ತು ರೀ. ಪಾಪು ನೋಡಿದ್ರಾ? ಹ್ಞೂನಪ್ಪ ನೋಡಿದೆ. ಪಾಪು ಗಂಡು ಮಗು ಪೂಜಾ, ಗಂಡು ಮಗು. ನನ್ನ ಮಗ ಹುಟ್ಟಿದ. ಹೌದಾ? ಯಾವುದಾದ್ರೂ ಆಗಲಿಪ್ಪ, ನನಗಂತೂ ಹೆಣ್ಣು ಹುಡ್ತಕ್ಕಂತ ಭಾಳ ಆಸೆ ಇತ್ತು. ಗಂಡು ಹುಡ್ತಾ ಆಗಲಿ ಬಿಡಿ, ಆಗಲಿ ರೀ. ನಂಗೆ ಡೆಲಿವರಿ ಮಾಡಿಸಿದ್ಲಲ್ಲ ಆ ಅಮ್ಮ ಎಲ್ಲದಾಡ್ರಿ? ನಮ್ಮೊಂದ್ಸಲ ಆ ಅಮ್ಮ ನೋಡ್ಬೇಕು, ಕಣ್ ತುಂಬ ನೋಡ್ಬೇಕು, ಮಾತಾಡಿಸ್ಬೇಕ್ರಿ. ಎಲ್ಲದಾಡ್ರಿ ಅಮ್ಮ? ವೈನಿ, ಆ ಅಮ್ಮ ಇಲ್ಲೆಲ್ಲೂ ಕಾಣಿಸ್ತಿಲ್ಲಪ್ಪ. ಅದು ಆ ಅಮ್ಮನ ನಮ್ಮ ಕಾರು ರಿಪೇರಿ ಮಾಡ್ಸಾಳ. ಅವ ಇಲ್ಲೇ ಇದ್ದಂತ ಮೆಕ್ಯಾನಿಕ್. ಅವ ಬಂದು ಕಾರ್ ಕೊಟ್ಟ. ಇಲ್ಲೊಬ್ರು ಅಮ್ಮ ಇದ್ದರು ಅಂತಂದ್ರೆ ಅವಂಗೂ ಗೊತ್ತೇ ಇಲ್ಲ. ಇಲ್ರಿ ನಾ ಇಲ್ಲಿ ಭಾಳ ವರ್ಷದಿಂದ ಅಂದೇನಿ, ಆದರೆ ಇಲ್ಲಿ ಯಾರೂ ಅಮ್ಮನೇ ಇಲ್ಲ ಅಂತ ಅನ್ನಕತ್ತಾನವ. ಆದ್ರೆ ಕಾರ್ ರಿಪೇರಿ ಮಾಡಕ್ಕೆ ಕೊಟ್ಟಿದ್ದು ಮಾತ್ರ ಅಮ್ಮನೇ ಅಂತವಂಗ. ಆ ಅಮ್ಮನ ಎಲ್ಲೂ ನೋಡೇ ಇಲ್ಲ ಅಂತ ಹೇಳಕತ್ತಾನವ. ನನಗಂತೂ ವಿಚಿತ್ರ ಅನ್ನಿಸ್ತಪ್ಪ. ಸರಿ ಸರಿ ವೈನಿ, ಇಲ್ಲಿಂದ ಹೋಗೋಣ ನಡ್ರಿ ನಾ. ಏನ? ಹೌದಾ? ಮತ್ತೆ ಅಮ್ಮ ಇಲ್ಲಕ್ಕೆ ಅಲ್ಲ? ಇಲ್ಲ ಪೂಜಾ, ಆ ಅಮ್ಮನ ಇಲ್ಲಕ್ಕಿನ ನಾ ಭಾಳ ವರ್ಷದಿಂದ ಈ ಗುಡಿ ಅಂತಕನ ಅದೇನಿ ಅಂತ ಹೇಳಿದ್ಲಪ್ಪ. ಈಗ ನೋಡಿದ್ರೆ ಅಮ್ಮ ಎಲ್ಲೂ ಕಾಣ್ತಿಲ್ಲ. ಈ ಗುಡಿಸ್ಲೂ ಅಮ್ಮಂದನೇ. ಏನೋ ವಿಚಿತ್ರ ಅನ್ಸತಿ. ಸರಿ ಸರಿ ಆ ಮಗನ ಕರ್ಕೊ. ಇನ್ನು ಥಂಡ ಐತಿ, ನಮ್ಮ ಕಡೆ ಬೆಚ್ಚಗೆ ಹೊಚ್ಕೊಳಕೋದು ಏನೂ ಇಲ್ಲ. ಈಗ ಹೊತ್ಕೊಂಡಿಲ್ಲ, ಇದನ್ನ ಸ್ವಲ್ಪ ತೊಗೊಂಡು ನಡಿ. ನಡಿ ಪ್ರೀತಿ, ತಗೋ ಪಾಪುನ ಹಿಡ್ಕೊ. ನಡಿ ಪೂಜಾ, ಲೇಟ್ ಮಾಡ್ಬೇಡ. ನಂಗೆ ಯಾಕೋ ಈ ಜಾಗ ಸರಿ ಐತಿ ಅಂತ ಅನ್ಸತ್ತಿಲ್ಲ. ದೇವ್ರು ನಮಗೆಲ್ಲ ಒಳ್ಳೇದು ಮಾಡೋಣ. ಆ ಸಾಕ್ಷಾತ್ ದೇವಿನ ಬಂದು ಇದನ್ನೆಲ್ಲ ಮಾಡೋಣ ಅಂತ ನನಗೂ ಅನ್ಸತ್ತಿ. ನಡಿ ನಡಿ ಹೋಗೋ ನಡಿ. ಅಲ್ಲ ರೀ, ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡಾಳ ಅಮ್ಮ. ಆ ಅಮ್ಮನ ನೋಡಿ ಒಂದು ಥ್ಯಾಂಕ್ಸ್ ಹೇಳೋಕ್ಕೂ ಆಗಲಿಲ್ಲಲ್ಲ. ನಿಜವಾಗ್ಲೂ ಒಂಥರ ಬೇಜಾರು ಅನ್ಸತ್ತಪ್ಪ. ನಮ್ಮ ಇಂಥ ಪರಿಸ್ಥಿತಿ ಒಳಗೆ ಆ ಅಮ್ಮನಿಂದನೇ ನನ್ನ ತಾಯಿ ಅಂತ ಅನ್ನಿಸ್ಕೊಂಡಿರುತ್ತೆ. ನನ್ನ ಮಗು ಇವತ್ತು ಭೂಮಿಗೆ ಬರೋಕ್ಕೆ ಕಾರಣನೇ ಆ ಅಮ್ಮ. ಆ ಅಮ್ಮನ ಒಂದ್ಸಲ ನೋಡಬೇಕಿತ್ತು, ಮಾತಾಡ್ಬೇಕಿತ್ತು ಅಂತ ನಂಗೆ ಭಾಳ ಅನ್ಸತ್ತೆ ರೀ. ನಿನಗಷ್ಟೇ ಅಲ್ಲ ಪೂಜಾ, ನನಗೂ ಆಸೆ ಐತಿ ಆ ಅಮ್ಮನ ನೋಡಬೇಕು, ಮಾತಾಡಿಸ್ಬೇಕು ಅಂಥೇಳಿ. ಬಟ್ ಎಲ್ಲೂ ಸಿಗ್ತಿಲ್ಲ. ನಾನು ಹುಡ್ಕಾಡೆ ಬಂದಿದ್ದೆ. ಸರಿ ಸರಿ ನಡಿ ಪಾಪನ ಕರ್ಕೊಂಡು ಹೋಗೋಣ. ನಡಿ ಪೂಜಾ. ಮನೆ ಒಳಗೆ ಫೋನ್ ಹಚ್ಚಿ ಹಿಂಗಾಗೈತೆ ಅಂತ ಹೇಳ್ಬೇಕಂತಂದ್ರೆ ಯಾರು ನಮ್ಮ ಫೋನ್ ಯಾವುದು ಕವರೇಜ್ ಒಳಗೆ ಇಲ್ಲ, ಚಾರ್ಜು ಇಲ್ಲ, ಇಲ್ಲಿ ನೆಟ್ವರ್ಕು ಇಲ್ಲ. ಅದಕ್ಕೆ ಮನೆ ಒಳಗೆ ಅದು ಎಷ್ಟು ಗಾಬರಿ ಆಗಿರ್ತಾರೋ ಏನೋ. ಫಸ್ಟ್ ಮನೆಗೆ ಹೋಗೋಣ ನಡಿ. ಸರಿ ಸರಿ, ನೀವು ಹೆಂಗೆ ಹೇಳ್ತೀರಾ ಹಾಗೆ. ಏನು ಮಂದಿ ನೋಡ್ಲಿ, ಫಾರಿನರ್ಸ್ ಈಗಿನ ಚಡ್ಡಿ ಹಾಕೊಂಡು ಹೆಂಗೆ ಬಿದ್ದಾವೆ. ಅವ್ವ, ಆ ವಿಮಾನದಾಗ ಏರ್ ಹೋಸ್ಟೇಜ್ಗೆ ಹೇಳಿದ್ದು ಕೇಳಿ ನನಗಂತೂ ತಲೆನ ಕೆಟ್ಟುಬಿಟ್ಟಿತ್ತಪ್ಪ. ಎಲ್ಲಿ ನಾವು ಜೀವಂತವಾಗಿ ಗೋವಾಕ್ಕೆ ಹೋಗ್ತೇವೋ ಏನೋ ಅಂಥೇಳಿ. ಅದು ಇದು ಬಂದ್ವಿ ಅಲ್ಲ, ಅದೇ ಒಂದು ಖುಷಿ. ಸರಿ ಪಲ್ಲವಿ, ಗೋವಾಕ್ಕೆ ಹೋದ್ಮೇಲೆ ಎಲ್ಲ ಹೇಳ್ತೇನೆ ಅಂತ ಹೇಳಿದ್ದಲ್ಲ, ಈಗಾದರೂ ಹೇಳು. ನಾವು ಯಾಕೆ ಸಡನ್ನಾಗಿ ಇಲ್ಲಿ ಬಂದ್ವಿ, ಫೋನೆಲ್ಲ ಯಾಕೆ ಸ್ವಿಚ್ ಆಫ್ ಮಾಡಿಸಿದ್ವಿ ಅಂಥೇಳಿ. ರೀ, ಎಲ್ಲನೂ ಹೇಳ್ತೀನಿ. ರೂಮಿಗಾದರೂ ಹೋಗೋಣ, ಏನು ಇಲ್ಲೇ ನಿಲ್ಲೋಣ? ಸಾಕು ಪಲ್ಲವಿ, ಇಷ್ಟೋ ತನಕ ನಾನು ಕಳಿಸಿದ್ದೆ ಸಾಕು. ನೀನು ಹೇಳು, ನಾವು ಯಾಕೆ ಇಲ್ಲಿ ಬಂದ್ವಿ ಸಡನ್ನಾಗಿ. ರೀ ಹೇಳ್ತೀನಪ್ಪ, ಎಲ್ಲ ಹೇಳ್ತೀನಿ. ಫಸ್ಟ್ ರೂಮ್ಗೆ ಹೋಗೋಣ ನಡ್ರಿ. ಹ್ಞೂ ಅಳಿಯಂದ್ರೆ, ಫಸ್ಟ್ ರೂಮ್ಗೆ ಹೋಗೋಣ, ಪ್ರೆಸಪ್ ಆಗೋಣ. ಹಸು ಆಗೈತ್ರಿಪ್ಪ, ಹೊಟ್ಟೆ ತುಂಬ ತಿನ್ನೋಣ. ಆಮೇಲೆ ಪಲ್ಲವಿ ಎಲ್ಲ ಹೇಳ್ತಾ ತಗೋರಿಪ್ಪ. ಎಷ್ಟು ಅರ್ಜೆಂಟ್ ಮಾಡ್ತೀರಿ ಅಳಿಯಂದ್ರೆ ನಾವು. ಸರಿ, ಇಷ್ಟೊತ್ತಕ್ಕಾದೇನಂತ ನೀವು ಹೇಳೋದು ಆಗಲಿ, ಹಾಗೇ ಬಿಡ್ಲಿ. ಸರಿ ನಡಿ ಪಲ್ಲವಿ, ರೂಮ್ ಹೋಗೋಣ ನಡಿ. ಹಾಂ ರೀ, ರೂಮ್ ಬುಕ್ ಆಗೈತಿ, ನಡ್ರಿ ಹೋಗೋಣ. ಅವ ನಡಿ ರೂಮ್ ಹೋಗೋಣ. ಫಸ್ಟ್ ಫ್ರೆಶ್ ಅಪ್ ಆಗೋಣ, ಆಮೇಲೆ ಮುಂದಿಂದೆಲ್ಲ ವಿಚಾರಿಸೋಣ. ಕೊಡಿಸ್ತೀನವ, ಕೊಡಿಸ್ತೀನಿ, ನಿನಗಿಲ್ಲ ಅಂತೇನಾ? ನಡಿ ಫಸ್ಟು ರೂಮ್ಗೆ ಹೋಗೋಣ. ನೀವಿಬ್ರು ಅದೇನು ಮಾಡಕ್ಕೆ ಹೊಂಟಿರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಹೇಳತ್ತೀನಿ, ಇದರಿಂದ ಯಾರಿಗೂ ಪ್ರಾಬ್ಲಮ್ ಆಗತ್ತೈತಿ ಅನ್ನೋ ವಿಚಾರ ನನಗೆ ಗೊತ್ತಾದ್ರೆ ನಾವು ಮಾತ್ರ ಎದಕ್ಕೂ ಸುಮ್ಮಿರಂಗಿಲ್ಲ. ಪಲ್ಲವಿ, ಇಷ್ಟು ದಿನ ನೀ ಮಾಡಿದ್ದೆಲ್ಲ ಸಹಿಸ್ಕೊಂಡು ಬಂದೀನಿ ಅಂಥೇಳಿ ಇನ್ನೂ ಸಹಿಸ್ಕೊಂಡು ಹೋಗ್ತೀನಿ ಅಂತಲ್ಲ, ನೀನು ನಂಬಿ ಇಲ್ಲಿ ಮಟ್ಟ ಬಂದೀನಿ. ಹುಷಾರಾಗಿರು. ರೀ, ಈ ಮನುಷ್ಯ
ಮನುಷ್ಯ ಹಿಂಗೆ ಆಡ್ತಾನೆ ಪಲ್ಲವಿ ನಿನ್ನ ಗಂಡ ಹುಚ್ಚ ಏನು ಮಾಡೋದು ಕಟ್ಕೊಂಡೀನಿ ಅನ್ಭವಿಸ್ಲೇಬೇಕು ನಡೀವಾ